ಹಾಯ್ ಎಲ್ರಿಗೂ ಕೂಡ ನಮಸ್ಕಾರಗಳು. ನಾವು ಇವತ್ತು ಹೊರಟಿದ್ದೀವಿ ಆಲಿಮಟ್ಟಿ ಮ್ಯೂಸಿಯಂನ ನೋಡಲಿಕ್ಕೆ. ಸುಂದರವಾದಂಥ ತಾಣ ಇದು. ಎಲ್ಲರೂ ಕೂಡ ನೋಡ್ಬೋದು. ಸೂಪರಾಗಿದೆ. ಈ ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಈ ಥರ ಗಾರ್ಡನ್ನು ಮತ್ತು ಮ್ಯೂಸಿಯಮ್ಮು ಎಲ್ಲ ಕಡೆ ತೋರಿಸ್ಕೊಂಡು ಬಂದರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಕಡೆ ಗಾರ್ಡನಲ್ಲಿ ಹಚ್ಚ ಹಸಿರಾಗಿರೋ ಗಿಡ ಮರಗಳು ಅಥವಾ ನೀರು, ಮಕ್ಕಳಿಗೆ ನೀರು ಕಂಡ್ರೆ ತುಂಬ ಇಷ್ಟ. ಆ ನೀರನ್ನು ನೋಡಿದ ತಕ್ಷಣ ಮಕ್ಕಳು ಭಾಳ ಅಂದರೆ ಭಾಳ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ನಾವು ಈ ವರ್ಷ ಬೇಸಿಗೆ ರಜದಲ್ಲಿ ನಾನು ನಮ್ಮಮ್ಮ ಮಕ್ಕಳು ಎಲ್ಲರೂ ಕೂಡ ಆಲಿಮಟ್ಟಿಗೆ ಹೋಗಿದ್ವಿ. ಆಲಿಮಟ್ಟಿಯಲ್ಲಿ ನಮ್ಮ ಸೋದರತ್ತವರು ಇದ್ದಾರೆ, ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿಗೆ ನಾವೆಲ್ಲ ಸಾಯಂಕಾಲದೊತ್ತು ಈ ಮ್ಯೂಸಿಯಮ್ನ ನೋಡೋದಕ್ಕೆ ಹೊರಟಿದ್ವಿ. ಸಾಯಂಕಾಲ ಅಂದರೆ ತಂಪಾಗಿರುತ್ತೆ, ಎಲ್ಲ ಕಡೆ ನೀರು ಬಿಟ್ಟಿರೋದ್ರಿಂದ ಅಲ್ಲಿ ಹುಲ್ಲು ಮತ್ತು ಎಲ್ಲ ಗಿಡ ಎಲ್ಲ ಅಲ್ಲಿ ವಾತಾವರಣ ಫುಲ್ಲು ತಣ್ಣಗಿರುತ್ತೆ. ಈ ಬೇಸಿಗೆ ರಜೆಯಲ್ಲಿ ದಗದಗ ಬಸ್ಸಲ್ಲಿ ಹೋಗ್ಬಿಟ್ಟು ದಗದಗ ಆಗಿತ್ತು. ಆ ಗಾರ್ಡನಲ್ಲಿ ಹೋಗ್ತಾ ಇದ್ದಂಗೆ ಏನೋ ಒಂದು ತಂಪು ವಾತಾವರಣ ಬರುತ್ತೆ. ಭಾಳ ಇಷ್ಟ ಆಯಿತು ನಮಗಂತೂ. ಅಲ್ಲಿ ಇಲ್ಲಿ ನೀರು ಮತ್ತು ಕಾರಂಜಿ ಥರ ಇರೋ ನೀರಿಂದ ಎಲ್ಲ ನೋಡಿಬಿಟ್ಟು ಅದನ್ನು ಬಿಟ್ಟು ಬರೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ನೋಡಿ ಅಲ್ಲಿ ನೀರೆಲ್ಲ ಹೇಗೆ ಬಿಡ್ತಾ ಇದೆ. ನಾವಂತೂ ಅದು ನೀರು ನಮಗೆ ಸಿಡಿಬೇಕು ಆ ಥರ ಹೋಗಿ ನಿಂದಿರ್ತಿದ್ವಿ. ಯಾಕಂದರೆ ಸೆಕೆಗೆ ಆ ನೀರಿನ ಸಿಡಿಸ್ಕೊಳ್ಳೋದು ಭಾಳ ಅಂದರೆ ಭಾಳ ಇಷ್ಟ ಆಗಿತ್ತು. ಮಕ್ಕಳು ಸಹ ಅದೇ ರೀತಿನೇ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ವಾಟರ್ ಫಾಲ್ ಇತ್ತು. ನಾವು ವಾಟರ್ ಫಾಲಿಗೆ ಹೋಗಲಿಲ್ಲ. ಅಲ್ಲಿ ವಾಟರ್ ಫಾಲ್ ಅಂದರೆ ನೀರಿಗೆ ಸ್ವಲ್ಪ ಪೌಡ್ರು ಗಿಡ್ರು ಹಾಕಿರ್ತಾರೆ, ಸ್ವಲ್ಪ ದೇಹಕ್ಕೆ ಚರ್ಮಕ್ಕೆ ಸರಿ ಇರಲ್ಲ, ಮುಖ ಎಲ್ಲ ಉರಿಬೋದು ಅಂತೇಳಿಬಿಟ್ಟು ನಾವು ಹೋಗಲಿಲ್ಲ ವಾಟರ್ ಫಾಲಿಗೆ. ನನ್ನ ಮಗ ಎಷ್ಟು ಹಠ ಮಾಡಿದ್ರು ನಾವು ವಾಟರ್ ಫಾಲಿಗೆ ಕರ್ಕೊಂಡು ಹೋಗಲಿಲ್ಲ. ನೋಡಿ ಇದು ಫುಲ್ ಮೇಲ್ಗಡೆ ಹತ್ತಿಬಿಟ್ಟು ನೋಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಸುಂದರವಾಗಿದೆ. ಈ ಜಲಾಶಯ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಮೇಲ್ಗಡೆ ನಿಂತು ತೋರಿಸಿದ್ರೆ ಇಷ್ಟು ಚೆನ್ನಾಗಿ ಕಾಣಕತ್ತದೆ. ಎಲ್ಲ ಕಡೆ ಹಚ್ಚ ಹಸಿರು. ನೋಡಿ ನನಗಂತೂ ಇದನ್ನು ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. 7 ಗಂಟೆಯ ಮ್ಯೂಸಿಯಂ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ನಾವು ಹೊರಗಡೆ ಎಲ್ಲ ಗಾರ್ಡನ್ನ ಸುತ್ತಾಡಿಕೊಂಡು ನೋಡಿಕೊಂಡು ಆಮೇಲೆ ನಾವು ಮ್ಯೂಸಿಯಂ ಎಲ್ಲಿರುತ್ತೋ ಅಲ್ಲಿ ಹೋಗಿ ಕೂತ್ಕೋಬೇಕು. ಮಧ್ಯೆ ಮಧ್ಯೆ ಈ ರೀತಿಯಾಗಿ ನೀರಿಂದ ಜರಿ ಥರ ಹರಿತಾ ಇದೆ ನೀರು. ಈ ಥರ ಎಲ್ಲ ಮಾಡಿದ್ದಾರೆ. ರಾತ್ರಿ ಹೊತ್ತು ನೋಡಿದರೆ ಲೈಟಿಂಗು ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಸಾಯಂಕಾಲ ಹೋದ್ರಿಂದ ಅದೇ ಆನ್ ಮಾಡಿದರು ಲೈಟ್ಗಳನ್ನು, ಅಷ್ಟು ಕಾಣಿಸ್ತಿರಲ್ಲ. ಸ್ವಲ್ಪ ಸಾಯಂಕಾಲ ಆಗ್ತಾ ಲೈಟ್ಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ವು. ಕಲರ್ ಲೈಟ್ಗಳು ನೀರಿನಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಹೂವು ಅದು ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ಇದಕ್ಕೆ ಹೆಸರು ಕೂಡ ಇಟ್ಟಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತೇಳ್ಬಿಟ್ಟು. ಇಲ್ಲಿ ನೋಡಿ ಇಲ್ಲೆಲ್ಲ ಆಲಿಮಟ್ಟಿ ಅಂತೇಳಿ ನೇಮ್ ಹಾಕಿದ್ದಾರೆ. ಇಲ್ಲೆಲ್ಲ ಕೂತ್ಕೊಂಡು ಈಗ ಮ್ಯೂಸಿಯಂ ಸ್ಟಾರ್ಟ್ ಆಗಿದೆ. ಈ ಮ್ಯೂಸಿಯಂ ಅಂತೂ ತುಂಬಾ ಸಖತ್ತಾಗಿತ್ತು. ಈ ಮ್ಯೂಸಿಯಂನಲ್ಲಿ ಕೆಲವೊಂದು ಚಿತ್ರಗಳನ್ನು ತೋರಿಸಿದ್ದಾರೆ. ಆ ಚಿತ್ರಗಳು ಕೂಡ ತುಂಬಾ ಚೆನ್ನಾಗಿತ್ತು. ಸಾಂಗನ್ನು ಕೂಡ ಕುಂದಿಸಿದ್ದಾರೆ. ಸಾಂಗ್ ಇಟ್ಟು ಈ ರೀತಿ ಪಿಕ್ಚರ್ಸ್ ತೋರಿಸಿದ್ದಾರೆ. ಆವಾಗ ಬೇರೆ ಥರ ಇತ್ತು ನಾವು ಸಣ್ಣವರಿದ್ದಾಗ, ಇವಾಗ ಹೋಗೋದಕ್ಕೂ ಬೇರೆ ಥರ ಇದೆ. ಆವಾಗಿಂದಕ್ಕೂ ಈಗಿಂದಕ್ಕೂ ಫುಲ್ ಚೇಂಜ್ ಆಗಿದೆ. ಆಗಿನಕ್ಕಿಂತ ಈಗ ತುಂಬ ಚೆನ್ನಾಗಿದೆ. ನಾವಂತರೂ ಇದನ್ನು ನೋಡ್ತಾ ಅದು ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ನೀವು ಕೂಡ ಬೇಸಿಗೆ ರಜೆ ಇನ್ನೂ ಮುಗಿದಿಲ್ಲ, ಇನ್ನೂ ಟೈಮ್ ಇದೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ಆಲ್ಮಟ್ಟಿಗೆ ಹೋಗಿ ಅಲ್ಲಿರೋ ಗಾರ್ಡನ್ನ ಎಲ್ಲದನ್ನು ನೋಡ್ಕೊಂಬರ್ರಿ. ಅಲ್ಲಿ ಕೃಷ್ಣ ಗಾರ್ಡನ್ ಇದೆ, ಲವಕುಶ ಗಾರ್ಡನ್ ಇದೆ, ಇನ್ನೊಂದು ದೊಡ್ಡ ಗಾರ್ಡನ್ ಇದೆ, ಮತ್ತು ಇದೊಂದು ಮ್ಯೂಸಿಯಂ ಲೇಸರ್ ಲೈಟಿಂಗ್ ಅಂತೇಳಿ ಮ್ಯೂಸಿಯಂ ಇದೆ. ಇದಂತೂ ಸಖತ್ತಾಗೈತಿ, ತುಂಬಾ ಚೆನ್ನಾಗೈತಿ. ಅಲ್ಲಿ ಇನ್ನೊಂದು ಗಾರ್ಡನ್ಗೆ ಹೋಗ್ತೀವಲ್ಲ, ಅಲ್ಲೆಲ್ಲ ಸೂಪರಾಗಿ ಜೋಕಾಲಿ ಅದು ಇದು ಎಲ್ಲ ಇದೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಆಟ ಆಡಿಸ್ಕೊಂಡು ಬರ್ಬೋದು. ನಾವು ಟಿಫನ್ ಕಟ್ಕೊಂಡು ಹೋಗ್ಬಿಟ್ಟು ಬೆಳಿಗ್ಗೆ ಹೋಗಿ ಸಾಯಂಕಾಲದವರೆಗೂ ಇದ್ದು ಬರ್ಬೋದು. ತೊಂದರೆ ಏನಿಲ್ಲ. ನೀರಿನ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಿ, ಏನೂ ತೊಂದರೆ ಇಲ್ಲ. ನಾವು ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇದು ನೋಡಿ ಈ ರೀತಿ ಪಿಕ್ಚರಲ್ಲಿ ನೀರಿನಲ್ಲಿ ಈ ಥರ ಪಿಕ್ಚರ್ ತೋರಿಸ್ತಾ ಇದ್ದಾರೆ. ಇದು ಹೆಂಗಪ್ಪ ಅಂತ ಅನಿಸುತ್ತೆ ನೋಡೋರಿಗೆ, ಆದರೆ ನೋಡೋಕೆ ಕೂತಾಗ ಅಬ್ಬಾ ಎಷ್ಟು ಸೂಪರ್ ಆಗಿದೆ ಅಂತೇಳ್ಬಿಟ್ಟು ಅನಿಸುತ್ತೆ.
ಫಸ್ಟ್ ಸ್ಟಾರ್ಟಿಂಗೆ ಅಣ್ಣವ್ರ ಸಾಂಗನ್ನು ಅಣ್ಣವ್ರ ಪಿಕ್ಚರನ್ನ ತೋರಿಸಿದ್ದಾರೆ. ಫುಲ್ಲು ಖುಷಿ ಆಯಿತು. ಅಣ್ಣವ್ರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಅಣ್ಣವ್ರದ್ದು ಸಾಂಗ್ ಬಂದ ತಕ್ಷಣ ಎಲ್ಲರೂ ಕೂಡ ಸಖತ್ತಾಗಿ ಸಿಳ್ಳೆ ಹೊಡೆಯೋದು, ಕೇಕೆ ಹಾಕೋದು ಎಲ್ಲದನ್ನು ಮಾಡ್ತಾಯಿದ್ರು. ಅದಾದಮೇಲೆ ಅಪ್ಪು ಸರ್ದೊಂದು ಬಂದಿತ್ತು. ಅಪ್ಪು ಸರ್ನ ಕಂಡ್ರಂತೂ ಇನ್ನು ಅಭಿಮಾನಿಗಳು ಬಿಡ್ತಾರ, ಎದ್ದು ನಿಂತು ಚಪ್ಪಾಳೆ ಹೊಡೆಯೋದು ಅಷ್ಟು ಸಖತ್ತಾಗಿತ್ತು. ಮಧ್ಯೆ ಮಧ್ಯೆ ಏನಾದರೂ ತೊಗೊಂಡೋಗಬೇಕು. ತಿಂತ ಈ ಮ್ಯೂಸಿಯಮ್ನ ನೋಡ್ತಾ ಇದ್ದರೆ ಅದು ಹೇಗೆ ಮುಗೀತು ಅನ್ನೋದೇ ಗೊತ್ತಾಗಂಗಿಲ್ಲ. ನಾವು ಕೂಡ ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ವಿ. ಹೊರಗಡೆ ಫುಡ್ಡನ್ನು ನಾವು ಯಾವುದು ತೊಗೊಂಡಿದ್ದಿಲ್ಲ. ಮನೆಯಲ್ಲೇ ಸ್ವಲ್ಪ ಅವಲಕ್ಕಿ ಮತ್ತು ಕರ್ಜಿಕಾಯಿ, ಲಾಡು ಇಂಥವೆಲ್ಲ ಒಯ್ದು ತಿಂತ ನೋಡ್ಕೊತಾ ಇದ್ದೀವಿ ನಾವು. ನಾವಂತೂ ಈ ವರ್ಷ ಬೇಸಿಗೆ ರಜೆಯಲ್ಲಿ ತುಂಬಾ ಎಂಜಾಯ್ ಮಾಡಿ ಬಂದ್ವಿ. ಹೋಗಿದ್ದು ಒಂದು 3 ದಿವಸ ಆದರೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೀವು ಕೂಡ ಹೋಗಿ ಬೇರೆ ಆಲಿಮಟ್ಟಿ ಅಲ್ಲದೆ ಇರ್ಬೋದು, ಬೇರೆ ಕಡೆ ಹೋಗಿ ಎಲ್ಲಾದರೂ ನೀರಿಂದು ತಂಪಿತ್ತಂದರೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಹಾಗೆ ನೀರು ಇದ್ದಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಈಗೆಲ್ಲ ಕಡೆ ನೀರಲ್ಲಿ ತಣ್ಣಂತೆ ಆಟ ಆಡೋಕ್ಕೆ ಹೋಗಿ ದೊಡ್ಡವರೇ ನೀರಲ್ಲಿ ಕೊಚ್ಕೊಂಡು ಹೋಗಿ ಸಾವನ್ನಪ್ಪಿದ್ದಾರೆ. ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ನೀರಿಗೆ ಇಳಿಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಮಕ್ಕಳನ್ನು ಇಳಿಸಿ ಹಾಗೆ ಕ್ಷೇಮವಾಗಿ ಕರ್ಕೊಂಡು ಬನ್ನಿ. ಆದಷ್ಟು ನೀರು ಬಿಟ್ಟು ಬೇರೆ ಕಡೆ ಸ್ವಲ್ಪ ನೀರಿರಲ್ಲಿ ಹೋಗಿ, ಜಾಸ್ತಿ ನೀರಿರೋ ಕಡೆ ಹೋಗಬೇಡಿ. ಯಾಕಂದರೆ ಈ ವರ್ಷ ಇಡೀ ನೀರಲ್ಲಿ ಕೊಚ್ಕೊಂಡು ಹೋದವ್ರ ಸಂಖ್ಯೆನೇ ಜಾಸ್ತಿ ಆಗಿದೆ. ಅದನ್ನು ಕೇಳಿಬಿಟ್ಟು ನೀರಲ್ಲಿ ಇಳಿಯೋಕ್ಕೆ ಭಯ ಆಗುತ್ತೆ, ಆ ರೀತಿಯಾಗಿತ್ತು. ಅದಕ್ಕೋಸ್ಕರ ನಾವು ಯಾವುದೇ ವಾಟರ್ ಫಾಲ್ಸ್ಗೆ ಅಥವಾ ಹೋಗೇ ಇಲ್ಲ. ಅದೇನೋ ನಮಗೊಂಥರ ಭಯ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ, ಹಾಗಾಗಿ ಹೋಗಿಲ್ಲ. ನೀವೆಲ್ಲಾದರೂ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ. ಇದೇ ರೀತಿ ಈ ವಿಡಿಯೋ ನೋಡೋರ್ದು ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇದೇ ರೀತಿ ಹೋಗ್ತಾ ಇರುತ್ತೆ, ನೋಡ್ತಾ ಇರಿ, ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ನನ್ನದೊಂದು ಸಣ್ಣ ಫೋಟೋಸ್ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟಾಟಾ.